ಹಾಯ್ ವೀವರ್ಸ್, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಎಸ್ ವೀವರ್ಸ್, ನಾವು ರೀಚ್ ಆಗಿದ್ದು ಶ್ರೀ ಕ್ಷೇತ್ರ ಕೂಡ್ಲಿಗೆ. ಇಲ್ಲಿ ಟಿಕೆಟ್ ತಗೊಳ್ಬೇಕು ಹೋಗ್ಬೇಕಂದ್ರೆ. ಸೊ 40 ರೂಪೀಸ್ ಏನೋ ನಾವು ಟಿಕೆಟ್ ತಗೊಂಡು ಎಂಟ್ರಿ ಕೊಟ್ವಿ. ಸೊ ಈ ಕೂಡ್ಲಿ ಕ್ಷೇತ್ರದ ವಿಶೇಷತೆ ಏನು, ಅಲ್ಲಿ ಯಾಕೆ ಜನ ಹೋಗ್ತಾರೆ, ಯಾವ ಥರ ಇದೆ ಪ್ರದೇಶ ಅನ್ನೋದನ್ನ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ತುಂಬ ದೇವಸ್ಥಾನ ಏನಿದೆ ಕಲ್ಲಿಂದ ಕಟ್ಟಿದ್ದಾರೆ. ಸೊ ಹಳೇ ಕಾಲದ 800 ವರ್ಷದ ಹಿಂದಿನ ಒಂದು ಏನಂತಾರೆ ಇತಿಹಾಸ ಇರುವಂಥ ದೇವಸ್ಥಾನಗಳಾಗಿರುತ್ತೆ ಇದೆಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಅದ್ರ ದೇವಸ್ಥಾನದ ಶೈಲಿ, ಕಟ್ಟಿರೋಂಥ ಆ ಶೈಲಿ ಇದೆ ಅಲ್ಲ, ಶಿಲ್ಪಿಗೆ ನಿಜವಾಗೂ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಅವರು. ಸೊ ಇದು ರಾಮೇಶ್ವರ ದೇವಾಲಯ ಕೂಡ್ಲಿ. ಅಲ್ಲಿದು ವಿಶೇಷತೆ ಏನಿದೆ ಅದು ಬೋರ್ಡಲ್ಲಿದೆ. ಸೊ ಅದಕ್ಕೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ನಮ್ಮ ತಾತ್ರಿ ನೋಡ್ಬೇಕಿತ್ತು, ನಮ್ಮ ಚಿಕ್ಕಮ್ಮನ ಜೊತೆನೇ ಹೋಗ್ತಾ ಇದ್ಲು. ನಾನು ಕರೆದ್ರೂ ಬರ್ತಾ ಇರಲಿಲ್ಲ. ಇವತ್ತು ನಾವು ಕೂಡ್ಲಿ ಕ್ಷೇತ್ರದಲ್ಲಿದ್ದೀವಿ. ಇದು ಬಂದು ಶಿವಮೊಗ್ಗದ ಹತ್ರ ಅಶೋಕ್ ನಗರ ಅನ್ನೋ ಒಂದು ಪ್ಲೇಸಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಬಂದು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಎಸ್ ವೀವರ್ಸ್, ಈಗ ಏನು ನೋಡ್ತಾ ಇದ್ದೀರಾ ನದಿ, ಇದೇ ನಮ್ಮ ತುಂಗಭದ್ರಾ ನದಿ. ತುಂಗಭದ್ರಾ ಎರಡು ಸೇರಿ ತುಂಗಭದ್ರಾ ನದಿಯಾಗಿದೆ. ವಿವರ್ಸ್, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಕಡೆ ಇರೋದು ತುಂಗಾ ನದಿ, ಇಲ್ಲಿ ಕಾಣಿಸ್ತಾ ಇರೋದು ಭದ್ರಾ ನದಿ. ಸೊ ಎರಡು ಸೇರಿ ತುಂಗಭದ್ರಾ ನದಿ ಆಗಿರುವಂತ ಜಾಗ. ಸೊ ಇದೇ ಕೂಡ್ಲಿ ಅಂತ ಹೇಳ್ತಾರೆ. ಇಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ಎಳ್ಳಮಾವಾಸ್ಯೆ ದಿನ ಬಂದು ತೀರ್ಥ ಸ್ನಾನ ಕೂಡ ಮಾಡ್ತಾರಂತೆ. ಸೊ ನಾವು ನೆಕ್ಸ್ಟ್ ಡೇ ಹೋಗಿರೋದ್ರಿಂದ ಸೊ ನಾವು ಹಾಗೆ ಹೋಗಿ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲರೂ ಬಂದ್ವಿ. ಸೊ ಚೆನ್ನಾಗಿ ಅನ್ನಿಸ್ತು ನಮಗೆ. ಅಲ್ಲಿ ಏನು ಹೇಳ್ತಾರೆ, ಇಲ್ಲಿಂದ ತುಂಗಭದ್ರಾ ನದಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟಿಗೆ. ಸೊ ಇದು ಗುಡಿ ಇದೆ, ಈಶ್ವರನ ಗುಡಿ ಇದೆ ಅಲ್ಲಿ. ಸೊ ಇದು ಕಲ್ಲಿನ ಒಳಗೆ ನೋಡ್ತಿದ್ದೀರಲ್ಲ, ಇದು ಈಶ್ವರನ ಗುಡಿ. ಸೊ ನಾವು ಅಲ್ಲಿಂದ ಹೊರಟ್ವಿ. ಸೊ ಹೊರಟು ಅಲ್ಲಿ ಮೇಲ್ಗಡೆ ನಾನು ಆಗಲೇ ತೋರಿಸ್ದಂಗೆ ಕಲ್ಲಿಂದ ಮಾಡಿದಂಥ ದೇವಸ್ಥಾನ ಇತ್ತು ಅಂತ ಹೇಳಿದ್ನಲ್ಲ. ಸೊ ಆ ದೇವಸ್ಥಾನದ ಒಳಗೆ ನಾವು ಹೋದ್ವಿ. ಒಳಗೆ ಹೋಗ್ತಿದ್ದಂಗೆ ತುಂಬ ಕೂಲ್, ತಂಪು ಅನ್ನಿಸ್ತು ನಮಗೆ. ಯಾಕಂದರೆ ಕಲ್ಲಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಲ್ವಾ ಇದು ಈಶ್ವರನ ಗುಡಿ. ಸೊ ನಾನು ಆಗಲೇ ಹೇಳ್ದಂಗೆ ಇದು ರಾಮೇಶ್ವರ ದೇವಸ್ಥಾನ. ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಅಲ್ಲಿ ಗಾರ್ಡನ್ನಲ್ಲಿ ದಾತ್ರಿ ಓಡಾಡ್ತಿದ್ಲು. ಅಲ್ಲೆಲ್ಲರೂ ಅವಳನ್ನ ಬಾ 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 ಅಂತ ಕರೀತಾ ಇದ್ರು. ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ಲು ಅವಳು. ಆ್ಯಕ್ಚುಲಿ ದಾತ್ರಿಗೆ ಏನಂದರೆ ಎತ್ಕೊಂಡ್ರೆ ಇಷ್ಟ ಆಗಲ್ಲ, ಈ ಥರ ಫ್ರೀ ಬಿಟ್ಟರೆ ತುಂಬ ಖುಷಿ ಅವಳಿಗೆ. ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅಲ್ಲಿ ಹೊರಗಡೆ ದೇವರಿಗೆ ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಹೊರಗೆ ಬಂದ್ವಿ. ನಮ್ಮ ಚಿಕ್ಕಮ್ಮ ಹೇಗಂದರೆ ಅವ್ರ ಮನೆಗೆ ಅಶೋಕ್ ನಗರಕ್ಕೆ ಯಾರೆಲ್ಲ ಉಳಿಯಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಈ ದೇವಸ್ಥಾನಕ್ಕೆ ಅವ್ರು ಕರ್ಕೊಂಡು ಬರ್ತಾರೆ. ಯಾಕಂದರೆ ಇದೊಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ದೇವರ ಅನುಗ್ರಹ ನಮ್ಮ ಮೇಲೂ ಇರಲಿ ಅಂತ ಹೇಳಿ ಅವರು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಎಲ್ಲರನ್ನೂ, ಅವ್ರ ಮನೆಗೆ ಬಂದಿರೋ ನೆಂಟ್ರನ್ನ. ಹಾಗೆ ನಮ್ಮನ್ನು ಇಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಈ ಪ್ಲೇಸಿಗೆ ಬಂದ್ವಿ. ಸೊ ನೋಡಿದ್ರಲ್ಲ ವೀವರ್ಸ್, ಎಷ್ಟು ಚೆನ್ನಾಗಿತ್ತು ಈ ಪ್ಲೇಸ್ ಅಂತ. ಇದು ಒಂದು ಪುಣ್ಯಕ್ಷೇತ್ರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಿಡುವಾದಾಗ ಇಲ್ಲಿ ಬನ್ನಿ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಶ್ರೀ ಶಾರದಾಂಬ ದೇವಾಲಯ ಇದೆ. ಸೇಮ್ ಶೃಂಗೇರಿಲಿ ಹೇಗಿದೆಯೋ ಇಲ್ಲೂ ಕೂಡ ಹಾಗೆ ಇದೆ. ಇಲ್ಲೂ ಅಕ್ಷರಾಭ್ಯಾಸ ಎಲ್ಲ ನಡೆಯುತ್ತೆ. ಸೊ ಇದು ಕೂಡ ನೀವು ಅಲ್ಲಿ ನೋಡಬಹುದು. ಸೊ ಇಲ್ಲಿಂದ ಮುಂದಕ್ಕೆ ನಾವು ಹೋಗಿದ್ದು ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ. ಆ ಪುಣ್ಯಕ್ಷೇತ್ರದ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.